ಇವತ್ತಿನ ವಿಡಿಯೋದಲ್ಲಿ ನಾನು ಪೈಲ್ಸ್ ಆಗೋದಕ್ಕೆ ನಾರ್ಮಲಿ ಏನ್ ರೀಸನ್ ಇರುತ್ತೆ, ಹಾಗೇನೆ ಅದರ ಸಿಂಪ್ಟಮ್ಸ್ಗಳು ಏನೇನಿರುತ್ತೆ, ಹಾಗೇನೆ ಅದಕ್ಕೆ ಅದರ ಜೊತೆಯಲ್ಲಿ ಒಂದು ಸಿಂಪಲ್ ಮನೆಮದ್ದು ಏನ್ ಮಾಡ್ಬೋದು ನಾವು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಪೈಲ್ಸ್ ಸ್ಟಾರ್ಟ್ ಆಗೋದಕ್ಕೆ ತುಂಬಾನೇ ರೀಸನ್ ಕೂಡ ಇರುತ್ತೆ. ನಮ್ಮ ಫುಡ್ ಹ್ಯಾಬಿಟ್ ಎಲ್ಲ ಕೂಡ ತುಂಬಾನೇ ಒಂದು ಇಂಪಾರ್ಟೆಂಟ್ ರೀಸನ್ ಆಗಿರುತ್ತೆ. ಹಾಗೇನೆ ಕೆಲವೊಬ್ಬರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಲ್ವಾ, ಡೈಜೆಷನ್ ಕರೆಕ್ಟ್ ಆಗಿ ಆಗಲ್ಲ, ಹಾಗೇನೆ ಮಲಬದ್ಧತೆ ಇರುತ್ತೆ. ಸೊ ತುಂಬಾ ಟೈಮಿಂದ ಆ ಮಲಬದ್ಧತೆನ ಹಾಗೆ ಬಿಟ್ರೆ ಅದು ನೆಕ್ಸ್ಟ್ ಒಂದಿನ ಪೈಲ್ಸ್ಗೆ ಕೂಡ ಕಾರಣ ಆಗಬಹುದು. ಹಾಗೇನೆ ಕೆಲವೊಬ್ಬರಿಗೆ ಇಂಡೈಜೆಷನ್ ಸಮಸ್ಯೆಯಿಂದ, ಅಜೀರ್ಣದಿಂದ ಪದೇ ಪದೇ ಲೂಸ್ ಮೋಷನ್ ಎಲ್ಲ ಕೂಡ ಆಗ್ತಾ ಇರುತ್ತೆ. ಇದು ಕೂಡ ಒಂದು ರೀತಿಯಲ್ಲಿ ಪೈಲ್ಸ್ ಆಗೋದಕ್ಕೆ ಅಥವಾ ಮೂಲವ್ಯಾಧಿ ಸ್ಟಾರ್ಟ್ ಆಗೋದಕ್ಕೆ ಒಂದು ರೀಸನ್ ಆಗಿರಬಹುದು. ಇನ್ನೊಂದು ಅಂತ ಹೇಳಿದ್ರೆ ತುಂಬಾ ಖಾರವಾದ ಪದಾರ್ಥವನ್ನ ತಿನ್ನೋದು, ಹಾಗೆ ತುಂಬಾ ಮಸಾಲೆ ಪದಾರ್ಥ, ತುಂಬಾ ಎಣ್ಣೆಯಲ್ಲಿ ಕರೆದಿರೋ ತಿಂಡಿ ಅದನ್ನೆಲ್ಲ ತಿನ್ನೋದ್ರಿಂದ ಕೂಡ ನಮ್ಗೆ ಮೋಷನ್ ಹೋಗೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗಬಹುದು. ಹಾಗೇನೆ ಅದು ಮುಂದೆ ಒಂದಿನ ಮೂಲವ್ಯಾಧಿ ತರ ಕೂಡ ಆಗಬಹುದು. ಇನ್ನೊಂದು ರೀಸನ್ ಅಂತ ಹೇಳಿದ್ರೆ ತುಂಬಾ ಕಂಟಿನ್ಯೂಸ್ ಆಗಿ ಕೂತ್ಕೊಂಡೇ ಇರೋದು. ಇವಾಗಂತೂ ವರ್ಕ್ ಮಾಡೋರಿಗೆಲ್ಲ ಕಂಟಿನ್ಯೂಸ್ ಆಗಿ ಕೂತ್ಕೊಂಡೇ ಇರ್ಬೇಕಾಗತ್ತೆ. ಸೊ ಈ ತರ ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿರೋದು ಕೂಡ ಒಂದು ಪೈಲ್ಸ್ಗೆ ಒಂದು ರೀಸನ್ ಆಗಿರಬಹುದು. ಹಾಗೇನೆ ಇನ್ನು ಕೆಲವೊಬ್ರು ತುಂಬಾ ವೆಯ್ಟ್ ಎಲ್ಲ ಎತ್ತಬೇಕಾಗಿರುತ್ತೆ, ತುಂಬಾ ಭಾರ ಎತ್ತುತ್ತಾ ಇರ್ತಾರೆ. ಸೊ ಅಂತವರಲ್ಲಿ ಕೂಡ ಇದು ಕಾಡಬಹುದು. ಇನ್ನೊಂದು ನಾರ್ಮಲಿ ಲೇಡೀಸ್ ಅಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಅವರ ಫುಡ್ ಅಲ್ಲಿ ಚೇಂಜಸ್ ಇರ್ಬೋದು ಅಥವಾ ಅವರ ದೇಹದಲ್ಲಿ ಆಗುವಂತಹ ಚೇಂಜಸ್ ಇಂದ ಕೂಡ ಇದು ಸ್ಟಾರ್ಟ್ ಆಗಬಹುದು. ನಮ್ಗೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ಸಿಂಪ್ಟಮ್ಸ್ ಗಳು ನಮ್ಗೆ ಕಾಣಿಸ್ಕೊಳ್ಳುತ್ತೆ ಆಕ್ಚುಲಿ. ಸೊ ನಾರ್ಮಲ್ ಆಗಿ ಏನಂತ ಹೇಳಿದ್ರೆ ಮೋಷನ್ ಹೋಗುವಾಗ ತುಂಬಾ ಹಾರ್ಡ್ ಇರೋದು, ತುಂಬಾ ನೋವಾಗೋದು, ಹಾಗೇನೆ ಮೋಷನ್ ಜೊತೆಯಲ್ಲಿ ಬ್ಲಡ್ ಹೋಗೋದು, ಅದಾದ ನಂತರ ಮೋಷನ್ ಎಲ್ಲ ಹೋದ್ಮೇಲೆ ಆ ಪ್ಲೇಸ್ ಅಲ್ಲಿ ತುಂಬಾನೇ ಇಚ್ಚಿಂಗ್ ಸ್ಟಾರ್ಟ್ ಆಗೋದು, ಇದೆಲ್ಲವೂ ಕೂಡ ಪೈಲ್ಸ್ ಇರೋದ್ರ ಸೂಚನೆ ಆಗಿರಬಹುದು. ಇವಾಗ ಮೂಲವ್ಯಾಧಿನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಮನೆಮದ್ದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಇದಕ್ಕೆ 1 ಲೋಟ ಆಗುವಷ್ಟು ಉಗುರು ಬೆಚ್ಚಗಿನ ನೀರು ಬೇಕಾಗುತ್ತೆ. ತುಂಬಾ ಬಿಸಿ ಇರುವಂತಹ ನೀರು ಬೇಡ. ಇದಕ್ಕೆ ಇವಾಗ ನಾವು ಇಂಗನ್ನ ಹಾಕಬೇಕು. ನೀವು ಪೌಡರ್ ಇಂಗಾದ್ರೂ ಹಾಕ್ಬಹುದು ಅಥವಾ ನಾರ್ಮಲ್ ಮಡ್ಡಿ ಇಂಗ್ ಅಂತ ಏನು ಕರಿತೀವಿ ನಾವು ಅದನ್ನ ಕೂಡ ಹಾಕ್ಬಹುದು. ಸ್ವಲ್ಪನೇ ಸಾಕು, 1 ಚಿಟಿಕೆ ಆಗುವಷ್ಟು ಇಂಗನ್ನ ಹಾಕೊಳ್ಬಹುದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರ ಉಗುರು ಬೆಚ್ಚಗಿನ ನೀರಲ್ಲಿ 1 ಚಿಟಿಕೆ ಇಂಗ್ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಇಂಗು ಕರ್ಗೋ ತನಕ ಮಿಕ್ಸ್ ಮಾಡ್ಕೊಂಡು ಅದನ್ನ ಕುಡಿಬಹುದು. ಇದನ್ನ ಪ್ರತಿದಿನ ಮಾಡೋದ್ರಿಂದ ಕೂಡ ಡೈಜೆಷನ್ ಸಮಸ್ಯೆ ಎಲ್ಲ ಇದ್ರೂ ಕೂಡ ದೂರ ಆಗುತ್ತೆ. ಹಾಗೇನೆ ಪೈಲ್ಸ್ ಪ್ರಾಬ್ಲಮ್ ಇಂದ ಕೂಡ ಹೊರಗೆ ಬರಬಹುದು. ನೋಡಿದ್ರಲ್ಲ, ಮೂಲವ್ಯಾಧಿ ಸಮಸ್ಯೆ ಅನ್ನೋದು ಎಷ್ಟು ಜನರನ್ನ ಕಾಡ್ತಾ ಇರುತ್ತೆ. ಅದಕ್ಕೆ ಸಿಂಪಲ್ ಆಗಿ ಒಂದು ಮನೆಮದ್ದು ಹೇಗೆ ಮಾಡೋದಂತ ತಿಳ್ಕೊಂಡ್ರಿ ಅಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.